ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಶಿವಾಧವ ಅಂತ ಹೇಳ್ತಾರೆ. ಮಹಾತ್ಮರನ್ನು ನೆನೆಬೇಕು ನಾವೆಲ್ಲ. ಅವರ ಇನ್ನೊಂದು ಕಡೆ ಹೇಳ್ತಾರೆ, ಜಯ ಬಸವೇಶ ಭಕ್ತ ಜನಭಾಗ್ಯ ಶುಭೋದಯ, ಜಯ ಬಸವೇಶ ಭಕ್ತ ಜನಭಾಗ್ಯ ಶುಭೋದಯ, ವೀರಶೈವ ನಿರ್ಣಯ ಪರಮಾವತಾರ ಶರಣಾಗತ ರಕ್ಷಕ ಚಿದ್ಗನ ಪ್ರಭಾಮಯ, ಜಗದಾದಿ ದೇಶಕ ಪುರಾತನ ಪುಂಗವ ಶಾಂಭವೈ ಪುರಾಶಯ, ಜಯ ಸೋಮನಾಥ ಜಯದೇವ ಜಯಾವಿರತಂ ಶಿವಾಧಮ ಅಂತ ಹೇಳ್ತಾರೆ. ಬಸವ ನಾಮಸ್ಮರಣೆಯನ್ನು ನಾವು ಅಷ್ಟ ಮಾಡ್ತಿಲ್ಲ. ಬಸವ ನಾಮಸ್ಮರಣೆಯನ್ನ ಬಸವಾದಿ ಶರಣರ ಕಾಲದಿಂದಲೂ ಇಲ್ಲಿಯವರೆಗೂ ನಾಮಸ್ಮರಣೆ ಮಾಡ್ಕೊಂತ ಬಂದಿದ್ದಾರೆ. ಪಾತ್ರರಾಗಿ ಆಗಮಿಸಿದಂಥ ನಮ್ಮ ಬಯಲುಹೊಂಗಲದ ನಮ್ಮ ಜಿಲ್ಲಾ ಮಹಿಳಾ ಬದಲಿ ವೇದಿಕೆಯ ಅಧ್ಯಕ್ಷನಿಯಾದಂಥ ಶ್ರೀಮತಿ ಪ್ರೇಮಕ್ಕ ಅಂಗಡಿಯವರೇ ಹಾಗೂ ಇನ್ನೋರ್ವ ಕಾಯಕ ಸಿರಿ ಪ್ರಶಸ್ತಿಗೆ ಲಿಂಗೈಕ್ಯ VP ಜೇವೂರ್ ಗುರುಗಳು ನಾವು ಆಯ್ಕೆ ಮಾಡಿದ್ದೇವೆ. ಅವರ ಪರವಾಗಿ ಇವತ್ತು ಅವರ ಸುಪುತ್ರರಾದಂಥ ರಾಜು ಜೇವೂರ್ ಅವರು ಇಲ್ಲಿ ಆಗಮಿಸಿದ್ದಾರೆ. ಇವತ್ತು ನಮ್ಮ ಮುನ್ನೋಳಿಯ ಮುರುಘರಾಜೇಂದ್ರ ಅಜ್ಜಾರ ಒಂದು ಮಾರ್ಗದರ್ಶನ ಮತ್ತು ಉಮೇಶ್ ಅಣ್ಣನವರ ಬಾಳಿ ಅಣ್ಣವರ ಒಂದು ಪ್ರೇರಣೆ, ಇವೆಲ್ಲವೂ ಅವ್ರಿಗೆ ನೀವೆಲ್ಲ ಕೈ ಎಲ್ಲ ಸಾಥ್, ನಿಮ್ಮೆಲ್ಲರ ಒಂದು ಸಾಥ್, ಅವ್ರಿಗೆಲ್ಲ ಸಹಕಾರದಿಂದ ಇಷ್ಟೆಲ್ಲ ನಡೀತಾವೆ ನೋಡ್ರಿ, ಇಷ್ಟೆಲ್ಲ ನಡೀತಾವೆ. ಅದಕ್ಕೆ ಬಸವಣ್ಣನವರು ಇವತ್ತು ಅವರು ಬಸವಣ್ಣನವರು 892 ವರ್ಷದಿಂದ ಅವರೆಲ್ಲ ಆಗಿ ಹೋದಾಗ ಅವರು ಈ ಜಗತ್ತಿನೊಳಗೆ ಏನು ಬೇಕಪ್ಪ, ಜನರಲ್ಲಿ ಅಸಮಾನತೆ ಇದೆ ಅಂತಂದ ಬೆಳಕ ಇದನ್ನು ಸಮಾನತೆಯನ್ನು ತರೋಣ ಅಂತ ತಿಳ್ಕೊಂಡು ಅವರು ತಮ್ಮ ವಚನಗಳ ಮುಖಾಂತರವಾಗಿ ತಮ್ಮೆಲ್ಲರ ಅರಿಶಿ ಬಂದಿರತಕ್ಕಂಥ ಎಲ್ಲ ಶಿವಶಕ್ತಿ ಕಾಯಕ ಇವನ್ನೆಲ್ಲವನ್ನು ದಾಸೋಹ ಇವನ್ನೆಲ್ಲವನ್ನು ನಮಗೆಲ್ಲ ಭಾಳ ಒಳ್ಳೆಯ ವಿಚಾರಗಳನ್ನ ಅನೇಕ ಶರಣರ ಚರಿತ್ರೆ ನಿಮಗೆ ತಿಳಿಸಿಕೊಟ್ಟಿದ್ದಾರೆ. ಬಸವಣ್ಣ ಬಹಳ ದೊಡ್ಡ ತಿಳ್ಕೊಳ್ತೀವಿ. ಬಸವಣ್ಣ ಎಲ್ಲರೂ ಅಂತ ನಾವು ಎಲ್ಲರಿಗೂ ಒಂದು ಶಬ್ದ ಅರ್ಥ ಬಳಸ್ತೇವೆ. ನಾವು ಬಸವನಿಗೆ ಎಂತೆಂಥ ಶಬ್ದಗಳನ್ನು ಬರೀತೇವೆ ಅಂದರೆ, ಬಸವಣ್ಣನ ಏನೇನಂತ ನಾವು ಕರಿತೇವೆ ಅಂದರೆ ಭಕ್ತಿ ಭಂಡಾರಿ ಅಂತ ಕರಿತೀವಿ, ಮಹಾಮಾನವತಾವಾದಿ ಅಂತ ಹೇಳಿ ಕರಿತೇವೆ, ಸ್ತ್ರೀಯ ಸಮಾನತೆಯನ್ನು ತಂದುಕೊಟ್ಟವ ಅಂತ ಹೇಳಿ ಕರಿತೇವೆ, ವಿಶ್ವಗುರು ಅಂತೇವೆ. 1 2